ನಮಸ್ಕಾರ. ನಿನ್ನೆ ನಾನು ಮಾಡಿರೋ ವಿಡಿಯೋದಲ್ಲಿ ನಮ್ಮ CM DK ಶಿವಕುಮಾರ್ ಸರ್ ಮಾಡಿರುವಂಥ ಅನೌನ್ಸ್ಮೆಂಟ್ ಬಗ್ಗೆ ಹೇಳಿದ್ದೆ. ಫರ್ದರ್ ಇದ್ರ ಬಗ್ಗೆ ಗೌರ್ಮೆಂಟ್ ಸರ್ಕ್ಯುಲರ್ ಬಂದ ನಂತರ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ. ಇದೀಗ ಈ ಗೌರ್ಮೆಂಟ್ ಸರ್ಕ್ಯುಲರ್ ಬಂದಿದೆ. ಇದ್ರ ಪ್ರಕಾರ GBA ಆಕ್ಟ್ ಸೆಕ್ಷನ್ 241 ಸಬ್ ಕ್ಲಾಸ್ 7 2024 ಇದರ ಅಡಿನಲ್ಲಿ GBA ಲಿಮಿಟ್ಸ್ನಲ್ಲಿ 2400 ಸ್ಕ್ವೇರ್ ಫೀಟ್ನಲ್ಲಿ ಕಟ್ಟಿರುವಂತಹ ಬಿಲ್ಡಿಂಗ್ಸ್ಗಳಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಮತ್ತು ಕಂಪ್ಲೀಷನ್ ಸರ್ಟಿಫಿಕೇಟ್ ಇಲ್ಲದೇನೆ ಕರೆಂಟ್ ಕನೆಕ್ಷನ್ ಮತ್ತು ಸ್ಯಾನಿಟರಿ ಕನೆಕ್ಷನ್ನ ಕೊಡ್ಬೋದು ಅಂತ ಹೇಳಿ ಸರ್ಕ್ಯುಲರ್ನಲ್ಲಿ ಇನ್ಫಾರ್ಮ್ ಮಾಡಿದ್ದಾರೆ. ಇದರಲ್ಲಿ 2 ಇಂಪಾರ್ಟೆಂಟ್ ಕ್ಯಾಚ್ ಇದೆ. ನಾನು ಅದನ್ನು ಕ್ವಿಕ್ ಆ್ಯಂಡ್ ಸಿಂಪಲ್ ಆಗಿ ಜಸ್ಟ್ ಒಂದೇ ನಿಮಿಷದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಸರ್ಕ್ಯುಲರ್ ಪ್ರಕಾರ 31 ಮೇ 2026 ಒಳಗಡೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡಿ ಈ ಡೇಟ್ ಒಳಗಡೆ ಪವರ್ ಕನೆಕ್ಷನ್ಗೆ ಅಪ್ಲೈ ಮಾಡಿರೋರಿಗೆ ಮಾತ್ರ ಈ ಸರ್ಕ್ಯುಲರ್ ಅಪ್ಲೈ ಆಗುತ್ತೆ. ಇದರಲ್ಲೂ G+3 ಫ್ಲೋರ್ಸ್ ಅಥವಾ ಸ್ಟಿಲ್ಟ್ ಪಾರ್ಕಿಂಗ್ +4 ಫ್ಲೋರ್ಸ್ ಕಟ್ಟಿ ಅಪ್ ಟು 20% ವಯೋಲೇಷನ್ ಮಾಡಿರೋಂಥ ಬಿಲ್ಡಿಂಗ್ಸ್ಗಳಿಗೆ ಮಾತ್ರ ಬೆಸ್ಕಾಂ ಅಧಿಕಾರಿಗಳು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈಗ ನಾನು ಹೇಳಿರೋಂಥ ರೆಗ್ಯುಲೇಷನ್ಸ್ಗಳನ್ನೆಲ್ಲ ಫಾಲೋ ಮಾಡಿದಾರ ಅಂತ ಕನ್ಫರ್ಮ್ ಮಾಡಿಕೊಂಡು ನಂತರ ಬಿಲ್ಡಿಂಗ್ ಕಂಪ್ಲೀಷನ್ನ ಫೋಟೋ ತಗೊಂಡು ಇದರ ಕಂಪ್ಲೀಟ್ ವರದಿ ಪ್ರಿಪೇರ್ ಮಾಡಿ ಪವರ್ ಕನೆಕ್ಷನ್ನ ಕೊಡ್ಬೋದು ಅಂತ ಹೇಳಿ ನಮ್ಮ ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗಿದೆ. ಮತ್ತೊಂದು ಇಂಪಾರ್ಟೆಂಟ್ ಕ್ಯಾಚ್ ಬಗ್ಗೆ ಹೇಳೋದಕ್ಕೂ ಮುಂಚೆ ಈ ವಿಡಿಯೋನ ಒಂದು ಲೈಕ್ ಮಾಡಿ, ಹಾಗೆ ಈ ಸರ್ಕ್ಯುಲರ್ ಸಾಫ್ಟ್ ಕಾಪಿ ನಿಮಗೆ PDF ಫಾರ್ಮ್ನಲ್ಲಿ ಬೇಕು ಅಂತ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ GBA ಅಂತ ಹೇಳಿ ಕಮೆಂಟ್ ಮಾಡಿ. ಈ ಕ್ಯಾಚ್ ಏನಂತ ಅಂದರೆ ಈ ಸರ್ಕ್ಯುಲರ್ ಪ್ರಕಾರ 2400 ಸ್ಕ್ವೇರ್ ಫೀಟ್ನಲ್ಲಿ ಕಟ್ಟಿರುವಂತಹ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ಗಳಿಗೆ ಮಾತ್ರ ಈ ಸರ್ಕ್ಯುಲರ್ ಅಪ್ಲೈ ಆಗುತ್ತೆ. ಈ 2400 ಸ್ಕ್ವೇರ್ ಫೀಟ್ನಲ್ಲಿ ಕಟ್ಟಿರುವಂತಹ ಕಮರ್ಷಿಯಲ್ ಬಿಲ್ಡಿಂಗ್ಸ್ಗೆ ಈ ರೂಲ್ ಅಪ್ಲೈ ಆಗಲ್ಲ. ಈ ವಿಡಿಯೋನ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಿನಿಶ್ ಮಾಡಿ ಕರೆಂಟ್ ಕನೆಕ್ಷನ್ಗೆ ವೇಟ್ ಮಾಡ್ತಾ ಇರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಇನ್ಸ್ಟಾಭೂಮಿನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.